ಹಾಯ್ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್. ಇವತ್ತು ಈವ್ನಿಂಗ್ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎಲ್ಲ ಫುಲ್ ಮಳೆ. ನನ್ನ ಮಗಳ ಜೊತೆ ಸ್ವಲ್ಪ ಆಟ ಅದು ಇದು ಮಾಡ್ಕೊತ ಕುತ್ಕೊಬಿಟ್ಟೆ. ವೀಡಿಯೋ ಮಾಡಲಿಕ್ಕಾಗಿಲ್ಲ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ಮಾಡ್ತಿದ್ಯಾ? ಬಜ್ಜಿ ಮಾಡಿದೆ. ಬಜ್ಜಿ ಮಾಡಿದೆ. ಬಜ್ಜಿ ಜೊತೆಗೆ ಸ್ವಲ್ಪ ಹಾಲಿತ್ತು, ಕಾಫಿ ಮಾಡಿಕೊಂಡೆ. ಕಾಫಿ ಯಾವಾಗಲೂ ಬೇಡ ಅಂತಾಳೆ, ಇವಾಗ ಕಾಫಿ ಬೇಕು ಅಂತ ಇದ್ದಾಳೆ. ನೋಡಿ, ಬಜ್ಜಿ ಕಾಫಿ. ಏನಾಯ್ತು? ಆಯ್ತು, ಒಂದು ಲೋಟ ತಗೋಬಾ, ಕೊಡ್ತೀನಿ. ಲೋಟ ತಗೋ, ಲೋಟ ತಗೋಬಾ. ಗಿಡಕ್ಕೆ ಬಜ್ಜಿ ಮಾಡಿದೆ. ತುಂಬ ದಿನ ಆಯ್ತಾ ತಂದಿಟ್ಟು ಫ್ರಿಜ್ಜಲ್ಲಿಟ್ಟರೆ ಮೆತ್ತಗಾಗುತ್ತೆ. ಫ್ರಿಜ್ಜಲ್ಲೇ ಹೋಗ್ತಲ್ಲ, ಒಟ್ಟು ಮೆತ್ತಗಾಗಿತ್ತು. ಅದಕ್ಕೆ ಮಳೆನೂ ಬರ್ತಾಯಿತ್ತು. ನನ್ನ ಮಗಳು ಏನಾದ್ರು ತಿನ್ನೋಕೆ ಮಾಡ್ಕೊಡೋಣ ಅಂತ. ನನ್ನ ಮಗಳು ತಿನ್ನೋದು. ಸಾಕು. ಅದು ತಗೋಗು, ನಿಂಗೆ ಹಾಕೊಡ್ತೀನಲ್ಲ ಬಜ್ಜಿ. ತಗೋಗು, ಪ್ಲೇಟಲ್ಲಿ ಇದು ತಗೋಗು. ಅವಳು ಬೆಳೆ ಕೊಟ್ಟ, ಅವಳ್ದ ಮುಟ್ಟ ಕೊಟ್ಟಿಲ್ಲ, ಹೊಡಿತಾಳ ಮುಟ್ಬೇಡ ಅಂತ. ಕಾಫಿ ಕುಡಿದೀವಿ ಅಂದರೆ ತಲೆಗೆ ಜುಮ್ಮನಂತ. ಇಲ್ಲ ಹೇಳು, ಆಮೇಲೆ ತಗೊಂಡು ಹೇಳು. ಆಯ್ತು, ಸಾಯಂಕಾಲ ಹೋಗು. ಮಾಡೋದನ್ನೇ ಮಾಡಬೇಕು, ಹೇಳಿ ನಾವು ಕೇಳೋದೇ ಇಲ್ಲ. ಕಾಫಿ ಜೊತೆಗೆ ಬೋಂಡ ಚೆನ್ನಾಗಿದೆ. ಪಟ್ಟು ಬೋಂಡ ಮಾಡಿದೆ. ಮಗ ಕುಕ್ಕರಿಂದ ಆಗುತ್ತೆ. ಕಾಫಿ ಕುಡಿಕೊಂಡು ಆಗುತ್ತೆ. ಅದು ಹೀರೆಕಾಯಿ ತಿನ್ನಲ್ಲ. ಅದೇನಪ್ಪ ಮಾಡ್ತೀಯಾ? ಎಷ್ಟು ಗಂಟೆ ಆಯಿತು? ಟಿವಿ ಸ್ವಿಚ್ ಆನ್ ಮಾಡು. ಟಿವಿ ಸ್ವಿಚ್ ಆಫ್. ಕುರ್ಚಿ ಮೇಲೆ ಇತ್ತು, ಸ್ವಿಚ್ ಆನ್ ಮಾಡು ಅಷ್ಟೇ. ರಿಮೋಟ್ ನಾ ತಗೊಂತೇನೆ ಅಷ್ಟೇ. ಕಾಫಿ ಖಾಲಿ ಆಯ್ತು ಅಷ್ಟೇ. ಕಾಫಿ ನಾ ಕುಡಿಲ್ಲ. ಹಾಂ, 2 ಹಾಕು. ಇನ್ನೊಂದು ಹಾಂ ಆನ್ ಮಾಡು. ನಾ ಕುಡಿಲ್ಲ. ರಿಮೋಟ್ ಇಲ್ಲ ನಾನು ಸ್ಟೂಲ್ ಅಲ್ಲ, ಅಡುಗೆ ಮನೇಲಿ ಅದಲ್ಲ. ನಿಮಗೆ ಗೊತ್ತಾ? ನಿಮಗೆ ಗೊತ್ತಾ? ಏನೆಲ್ಲ ಆಗುತ್ತೆ ಗೊತ್ತಾಗಿ ನನ್ನ ಜೋಡಿ ಮಾಡೋಕೆ ಆಗ್ತಿಲ್ಲ. ಈ ಜಗತ್ತಲ್ಲಿ ಕೆಟ್ಟ ವ್ಯಕ್ತಿ ಅಂದರೆ ಕಾಲು ಮಗ
Mau telepon ah? Ini kak? Makan pada aku itu kok. ಹಾಯ್ ಫ್ರೆಂಡ್ಸ್, ಇವಾಗ ನಾನು ಹೆಸರು ಕಾಳು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹೆಸರು ಬೇಳೆ ಬೇಯಿಸ್ತಾ ಇದ್ದೀನಿ, ಬೇಯ್ತಾ ಇದೆ. ಅದಕ್ಕೆ ಏನೆಲ್ಲ ಬೆಲ್ಲ ಮತ್ತು ಕಾಯಿ ತೆಂಗಿನಕಾಯಿ ತುರಿಬೇಕು. ಸೊ ಅದು ವಿಸಾಲ್ ಮುಗಿಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಇದು ಗಟ್ಟಿಯಾಗಿದೆ ಬೇಡ, ಐಸ್ ಕ್ಯೂಬ್ ಬೇಕಂತ ಈ ಮಳೆಯಲ್ಲಿ. ನನಗೆ ಆಲ್ರೆಡಿ ಕೋಲ್ಡ್ ಆಗ್ತಾ ಇದೆ. ಮತ್ತು ಫ್ರೆಂಡ್ಸ್ ಎಲ್ಲರೂ ಊಟ ಆಯಿತಾ? 8 ಗಂಟೆ ಆಯ್ತು ಅನ್ಸುತ್ತೆ ಅಷ್ಟೇ. 9 ಗಂಟೆಗೆ ಹೋಟ್ಲ್ ಕಿಚನ್ ಬರುತ್ತೆ. ಅದೇನೋ ಒಂಥರ ಇಂಟ್ರೆಸ್ಟ್, ಕಾಮಿಡಿ ಅಲ್ಲ. ಮತ್ತು ಬೇರೆ ಯಾವುದಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಊಟ ಎಲ್ಲ ಮಾಡಿಕೊಂಡು ಪಾತ್ರೆ ಗೀತ ತೊಳ್ಕೊಂಡು ವಾಶ್ ಗೀಶ್ ಮಾಡಿ ನೀಟಾಗಿ ಇಟ್ಬಿಟ್ರೆ 9 ಗಂಟೆಯಿಂದ 10:30 11 ಗಂಟೆ ಆಗುತ್ತೆ. ಅಲ್ಲಿ ತನಕ ಟಿ ವಿ ನೋಡ್ಕೊಂಡು ಆಮೇಲೆ ಮಲ್ಕೊಬಿಟ್ರೆ ಫಿನಿಶ್ ಆಗುತ್ತೆ. ಅದಕ್ಕೆ ಕೆಲಸ ಎಲ್ಲ ಮಾಡೋಣ ಅಂತ ಏನು ಬೇಗ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಐಸ್ ಕ್ಯೂಬ್ ಆಟ ಇವತ್ತು ಹೋಟ್ಲ್ ಕಿಚನ್ ಸಕ್ಕತ್ತಾಗಿದೆ, ನೋಡಬೇಕು. ಫ್ರೆಂಡ್ಸ್ ಯಾರ್ಯಾರು ಆಡ್ತಿದ್ರು ಕಲ್ಲಲ್ಲಿ ಆಡೋದಿದು, ಕಲ್ಲಿಂದ ತಿನ್ಬೇಡ ಕೈಯಲ್ಲ ಕೋಲ್ಡ್
ಸರಿ ಸರಿ ಫ್ರೆಂಡ್ಸ್ ಏನು ಗೊತ್ತಾ, ನಾನು ತುಂಬ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಈ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತೇಳಿ. ಸೊ ಮೊನ್ನೆ ಏನಾಯಿತು, ಒಂದು ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೆ ಯೂಟ್ಯೂಬರ್ಸ್ ಎಲ್ಲ ಸಾರಿ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ನನಗೂ ಅನಿಸ್ತು ನಾನು ಮಾಡ್ಬೋದಲ್ಲ ಅಂತ ಹೇಳಿ. ಬಟ್ ಇವಾಗ ಏನೋ ಅವ್ರದ್ದೆಲ್ಲ ಜಗಳ ನೋಡಿಬಿಟ್ಟು ಯಾವ ಬಿಸ್ನೆಸ್ಸು ಬೇಡ ಅನಿಸ್ಬಿಟ್ಟಿದೆ, ಆ ಥರ ಅನಿಸ್ತಿದೆ. ಬೆಲ್ಲ ಚೆನ್ನಾಗಿರುತ್ತೆ, ಇದು ಅಂಗನವಾಡಿಯಲ್ಲಿ ಕೊಡ್ತಾರೆ ಬೆಲ್ಲ. ನಾನು ಇಷ್ಟು ದಿನ ಬೆಲ್ಲ ಚೆನ್ನಾಗಿಲ್ಲ ಅಂತ, ಸ್ಮೆಲ್ ಬರ್ತಾ ಇದೆ, ಹುಳಿ ಸ್ಮೆಲ್ ಬರ್ತಾ ಇದೆ, ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಓಪನ್ ಮಾಡಲೇಬೇಕು. ಇಷ್ಟು ತಿಂಗಳಿಂದ ನಾನು ಬೆಲ್ಲ ಯೂಸ್ ಮಾಡಿಲ್ಲ, ಇದೇ ಫಸ್ಟ್ ಬೆಲ್ಲ ಓಪನ್ ಮಾಡಿದ್ದು ಕಿಚಡಿ ಮಾಡಲಿಕ್ಕೆ. ಬಟ್ ಚೆನ್ನಾಗಿದೆ, ಹುಳಿ ಏನಿಲ್ಲ. ಸ್ವಲ್ಪ ಈ ಗಾಣ ಬೆಲ್ಲ ಮಾಡ್ತಾರೆ, ಆ ಟೇಸ್ಟ್ ಇದೆ. ಭದ್ರಾ ಮುಚ್ಚಿಡಿ ಅಂತ ಹಾಕಿದ್ದಾರೆ. ಓ, ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ನೋಡಿ, ಸ್ಮೆಲ್ ಬರುತ್ತೆ ಬಟ್ ಬೆಲ್ಲ ಚೆನ್ನಾಗಿದೆ. ನಿಜವಾಗ್ಲೂ ಇಷ್ಟು ತಿಂಗಳಲ್ಲಿ ನಾನು ಒಂದು ದಿನನೂ ಬೆಲ್ಲ ಯೂಸ್ ಮಾಡಿಲ್ಲ. ಇವತ್ತೇ ಬೆಲ್ಲ ಓಪನ್ ಮಾಡಿದ್ದೆ, ನೋಡೋಣ. ನನ್ನ ಮಗಳು ಐಸ್ ಕ್ಯೂಬ್ ತಗೊಂಡು ಆಡ್ತಾ ಇದ್ದೆ. ಬೆಲ್ಲ ಕಲರ್ ನೋಡಿಬಿಟ್ರೆ ನಿಜ ಇದು ಭಯನೇ ಆಗ್ಬಿಡುತ್ತೆ. ನೋಡ್ರಿ ಬೆಲ್ಲದ ಕಲರ್ ಹೋಗ್ಬಿಟ್ಟು, ಬೆಲ್ಲ ತುಂಬ ಸ್ಮೆಲ್. ಬೆಲ್ಲ ಕಲರ್ ನೋಡಿ, ಬೆಲ್ಲ ನೋಡೋ ಬೇಜಾರು ಅನ್ಸುತ್ತೆ ತಿನ್ನೋಕೆ, ಹಂಗಿದೆ. ಬೆಲ್ಲ ನೋಡ್ಬಿಟ್ಟು ಖುಷಿ ಅಂತಿಲ್ಲ. ಬೆಲ್ಲಕ್ಕೇನೋ ಮಿಕ್ಸ್ ಮಾಡಿದ್ದಾರೆ, ಆರ್ಗ್ಯಾನಿಕ್ ಬೆಲ್ಲ ಏನು ಅಂತಾರಲ್ಲ, ಅದ ಏನೋ ನಂಗೆ ಗೊತ್ತಿಲ್ಲ, ಅದನ್ನು ಯೂಸ್ ಮಾಡಿಲ್ಲ. ಏನು ಗೊತ್ತಾ, ಈ ಡಬ್ಬ ಬೆಲ್ಲ ಇರೋದಲ್ಲ, ಅಚ್ಚು ಬೆಲ್ಲ ಏನಂತ, ಆ ಬೆಲ್ಲಕ್ಕೆ ಈ ಬೆಲ್ಲ ಮಿಕ್ಸ್ ಮಾಡಿದ್ದಾರೆ. ಕಪ್ ಬೆಲ್ಲ ಬರುತ್ತಲ್ಲ, ನಮ್ಮ ಕಡೆ ಜೋನಿ ಬೆಲ್ಲ ಅಂತಾರೆ. ಮತ್ತೇನೇ ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ. ಎಷ್ಟು ಗುಟ್ಟಿ ಗೊತ್ತಾ ಒಂದು. ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋನ ಪೂರ್ತಿ ಮಾಡಲಿಕ್ಕಾಗಿಲ್ಲ, ಚಿಕ್ಕದಾಗಿ ಪ್ರಾಬ್ಲಮ್ ಆಗೋಗಿತ್ತು. ಪ್ರಾಬ್ಲಮ್ ನಮಗೇನೂ ಆಗಿಲ್ಲ, ಹಸ್ಬೆಂಡ್ ಕೆಲಸಕ್ಕೆ ಹೋದಲ್ಲಿ ಒಬ್ರಿಗೆ ಪ್ರಾಬ್ಲಮ್ ಆಗಿತ್ತು. ಸೊ ಅವರಿಗೆ ಹಾಸ್ಪಿಟ್ಲೆಲ್ಲ ಅಡ್ಮಿಟ್ ಮಾಡಿ ಅದು ಇದು ಮಾಡ್ತಾಯಿದ್ರು. ಅದಕ್ಕೆ ನಮಗೂ ಸರಿಯಾಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ.
ಇನ್ನೇನೋ ನನ್ನ ಹಸ್ಬೆಂಡು ಕೊಯಮತ್ತೂರಿಗೆ ಹೋದಾಗ ಅಲ್ಲಿ ಅಲ್ಲಿ ಊಟಿ ಹತ್ರ ಏನೋ ಗೊತ್ತಿಲ್ಲ, ಕರ್ನಾಟಕದ ಒಬ್ಬರು ಡ್ರೈವರು ಕಸ್ಟಮರ್ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅವರಿಗೆ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತಂತೆ. ಆವಾಗ ಇಲ್ಲಿಂದ ಕರ್ನಾಟಕದಿಂದ ಯಾರೂ ಅಲ್ಲಿ ಇಲ್ಲಾಗಿತ್ತಂತೆ. ನನ್ನ ಹಸ್ಬೆಂಡಿಗೆ ಕಾಲ್ ಬಂದು ಅವರು ಹೋದ್ರಂತೆ. ಅವ್ರಿಗೆ ಅಂದರೆ ಇವರು ಕಸ್ಟಮರ್ನ ಡ್ರಾಪ್ ಮಾಡಲಿಕ್ಕಿತ್ತಂತೆ, ಹೇಳಿದ್ರಂತೆ. ಸೊ ಹೋದ್ರಂತೆ. ಹೋಗಲ್ಲವರಿಗೆ ಇವ್ರು ಡ್ರೈವರ್ನ ಆಂಬುಲೆನ್ಸಿಗೆ ತಗೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕೋದ್ರಂತೆ. ಬಟ್ ಅಲ್ಲಿ ಅವ್ರ ಜೊತೆ ಯಾರೂ ಇಲ್ಲ. ಕಸ್ಟಮರು ಹೇಗೋದ್ರೂ ಗೊತ್ತಿಲ್ಲ. ಬಟ್ ಏನು ಅಂದರೆ ಇದು ಡ್ರೈವರ್ ಇದ್ದಾರಲ್ಲ ಅವ್ರನ್ನ ಗೌರ್ಮೆಂಟ್ ಆಸ್ಪತ್ರೆ ತಮಿಳ್ನಾಡು, ಊಟಿ ಎಲ್ಲಿ ಗೊತ್ತಿಲ್ಲ, ಬಟ್ ತಮಿಳ್ನಾಡು ಅಷ್ಟೇ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ರಂತೆ. ಆವಾಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರಂತೆ. ಬಟ್ ಅವಾಗ ನನ್ನ ಹಸ್ಬೆಂಡೇ ಕಾರಲ್ಲಿ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೋದ್ರಂತೆ. ಹೋಗ್ಬಿಟ್ಟು ಅವ್ರು ಯಾರು ಫ್ಯಾಮಿಲಿ ಅವರು ಯಾರೂ ಇಲ್ಲ, ಅವ್ರಿಗೆ ಅಂದರೆ ಯಾರೂ ಇಲ್ವಾ, ಎಲ್ಲ ಕರ್ನಾಟಕದಲ್ಲಿ ಇದ್ದಾರೆ. ಬಟ್ ಅಲ್ಲಿ ಯಾರೂ ಇಲ್ಲ, ಯಾರೂ ಬಂದೂ ಇಲ್ಲ. ಇವರು ಅವ್ರನ್ನ ಅಡ್ಮಿಟ್ ಮಾಡಿಬಿಟ್ಟು ಅವ್ರಿಗೆ ECG ಮಾಡಿದ್ರಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರ ಅಮೌಂಟ್ ಏನಾಗಿತ್ತು 2000 ಅಷ್ಟೇ ಇತ್ತು. ಅವ್ರ ಹತ್ರ 1000 ರೂಪೀಸ್ ಇತ್ತು ಅಷ್ಟೇ. ಅಡ್ಮಿಟ್ ಮಾಡಿಬಿಟ್ಟು ಅವ್ರಿಗೆ ECG ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಏನು ಮಾಡಿದ್ದಾರೆ ಅಂದರೆ ಮೆಡಿಸನ್ನು ಮತ್ತು ಅವ್ರನ್ನ ಅಡ್ಮಿಟ್ ಮಾಡಿ ನೈಟು ಮಧ್ಯಾಹ್ನ ಸಂಜೆ ಅನ್ಸತ್ತೆ ಆಗಿತ್ತು 10:30 11 ಗಂಟೆ ತನಕ ಏನೋ ಅವ್ರಿಗೆ ಎಚ್ಚರ ಆಯಿತು ಅನ್ಸುತ್ತೆ. ಅವರೆಲ್ಲೇ ಇದ್ದರು. ನನ್ನ ಹಸ್ಬೆಂಡು ಬಿಟ್ಟು ಹೋಗ್ಲಿಕ್ಕೆ ಯಾರಿಗಾದರೂ ಆಗಲ್ಲ, ಅಲ್ಲೇ ಇದ್ದರು. ಅವ್ರಿಗೆ ಮೆಡಿಸನ್ ಎಲ್ಲ ಕೊಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಆಮೇಲೆ ಇಷ್ಟು 10:30 ಏನಾಯಿತು. ಮತ್ತು ಮೆಡಿಸನ್ ಎಲ್ಲ ಬಿಲ್ಲು ಕೇಳಿದ್ರೆ ಮಷಿನ್ ಹಾಳಾಗಿದೆ ಅಂತ ಅಂದ್ರಂತೆ. ಮೆಡಿಸನ್ ಕೊಟ್ಟಿದ್ದಾರೆ, ಬಿಲ್ ಕೊಟ್ಟಿಲ್ಲ. ಏನಕ್ಕಂದರೆ ಇವಾಗ ಯಾರ್ಯಾದರೂ ಏನಾರು ಆಯಿತು ಅಂತಂದ್ರೆ ಏನು ಸಾಕ್ಷಿ ಇದೆ ಅದನ್ನು ಕೇಳ್ತಾರಲ್ವ. ಬಟ್ ಅವರು ಪೇಷಂಟ್ ಜೊತೆಲೇ ಇದ್ದಾರೆ, ಬಟ್ ಅವರಿಗೆಲ್ಲ ಗೊತ್ತು. ಬಟ್ ನಮ್ಮದೊಂದು ಸೇಫ್ಟಿ ಬೇಕಲ್ವ, ಅದಕ್ಕೋಸ್ಕರ ಬಿಲ್ಲೆಲ್ಲ ಕೇಳಿದ್ರು. ಬಿಲ್ ಮಷಿನ್ ಹಾಳಾಗಿದೆ, ಪ್ರಿಂಟ್ ಮಷಿನ್ ಹಾಳಾಗಿದೆ ಅಂತೆಲ್ಲ ಕತೆ ಅವ್ರಿಗಂತ. ನಂಗೆ ಕಾಲ್ ಮಾಡಿದ್ರು, ಒಂದು ಮುಕ್ಕಾಲು ಗಂಟೆ ಕಾಲಲ್ಲೇ ಇದ್ದರು. ಬಿಲ್ ಕೊಡಿ ಅಂದರು. ಕೊನೆಗೂ ಕೊಟ್ಟಿಲ್ಲ. ಆಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಬಂದರು. ಪ್ರೈವೇಟ್ ಹಾಸ್ಪಿಟ್ಲ್ ಅಲ್ವಾ, ಅದೇ ಅವ್ರು ಹುಷಾರಾದರು, ಡಿಸ್ಚಾರ್ಜ್ ಮಾಡಿಸ್ಕೊಂಡ್ರು ಅಂತ. ಅವ್ರನ್ನ ಕರ್ಕೊಂಡು ಬೇರೆ ರೂಮ್ ಮಾಡಿಬಿಟ್ಟು ಬೆಳಗ್ಗೆ ತನಕ ಜೊತೆಲೇ ಇದ್ದರು. ಆಮೇಲೆ ಅವ್ರು ಹುಷಾರಾದ್ರು ಅಂತ ಅವ್ರ ಕಾರಲ್ಲಿ ಮೆಡಿಸನ್ ಎಲ್ಲ ಇತ್ತಂತೆ. ಆಮೇಲೆ ಅವರು ನಿನ್ನೆ ಅವರು ಕಸ್ಟಮರ್ ಕರ್ಕೊಂಡು ಹೋಗಿದ್ರಲ್ಲ, ಆ ಕಸ್ಟಮರು ಊಟಿಯಲ್ಲಿದ್ದರಂತೆ. ಅವ್ರನ್ನ ಪಿಕಪ್ ಮಾಡ್ಕೊಂಡು ಡ್ಯೂಟಿಗೆ ಹೋದರು. ನನ್ನ ಹಸ್ಬೆಂಡು ಪಾಪ ಡ್ಯೂಟಿ ಇಲ್ಲದೆ ಅಲ್ಲೇ ಇದ್ದರು. ಇವಾಗ ಫೋನ್ ಮಾಡಿದಾಗ ನನ್ನ ಡ್ಯೂಟಿ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಅಲ್ಲೇ ಇದ್ದರು. ಎಷ್ಟು ಇದಿರತ್ತಂದರೆ ಇವಾಗ ಡ್ರೈವರ್ಸ್ಗಳಿಗೆಲ್ಲ ಲೇಟಾಗಿ ಬರ್ತೀವಿ, ಹಂಗೆ ನಾವೆಲ್ಲ ಬೈತೀವಿ. ಬಟ್ ನನ್ನ ಗಂಡ ಒಂದು ಡ್ರೈವರ್ ಆದಾಗ ನನಗೆ ಅದು ಅನುಭವ ಆಯಿತು. ಎಷ್ಟು ಪ್ರಾಬ್ಲಮ್ ಇರುತ್ತೆ. ಟ್ರಾಫಿಕ್ಕು, ಸಿಗ್ನಲ್ಲು, ಎಲ್ಲರೂ ರಸ್ತೆ ಸರಿ ಇಲ್ಲ ಅಂದರೆ ಅದೊಂದು ಎಷ್ಟೊಂದು ಇರುತ್ತೆ. ಅವ್ರವ್ರ ಕಷ್ಟ ಅವ್ರವರಿಗೆ ಗೊತ್ತಿರುತ್ತೆ. ಅವ್ರ ಕಷ್ಟ ಅಂತಲ್ಲ, ಪ್ರತಿಯೊಬ್ಬರು ಕೆಲಸ ಮಾಡೋರ ಕಷ್ಟ ಅವ್ರವರಿಗೆ ಗೊತ್ತಿರುತ್ತೆ. ಸೊ ನಾವು ಏನೇನೋ ಬೈಕೊಬಿಡ್ತೀವಿ, ಏನೇನೋ ಮಾಡ್ಕೊತೀವಿ. ಅದಕ್ಕೆ ನಾನು ಹೇಳಿದೆ, ನಿಮಗೆ ಡ್ಯೂಟಿ ಸಿಕ್ತು ಅಂದರೆ ಬನ್ನಿ, ವೇಟ್ ಮಾಡೋದು ಬೇಡ. ಇಲ್ಲಾಂದರೆ ತಮಿಳ್ನಾಡಲ್ಲಿ ಒಂದೆರಡು ಡ್ಯೂಟಿ ಮಾಡಿಕೊಂಡು ಸಿಕ್ಕಿದಾಗ ಬನ್ನಿ ಅಂತ ಅಂದೆ. ಏನಕ್ಕಂದರೆ ಇವಾಗ ನಮಗೂ ಪ್ರಾಬ್ಲಮ್ ಇರುತ್ತೆ. ಮತ್ತೇನು ಅಂದರೆ ಅವರು ಬೇರೆಯವ್ರ ಗಾಡಿ ಅವ್ರದ್ದು ರೆಂಟ್ ಇರುತ್ತೆ. ನಾವು ಡೈಲಿ 3000 ಅವ್ರಿಗೆ ಕೊಡಬೇಕು. ಸೊ ನಾವು ಎಂಥ ಮಾಡೋಕ್ಕೂ ಆಗೋಲ್ಲ. ನಾವು ಒಂದು ಮಂತ್ಲಿ ಇಂತಿಷ್ಟು ಅಂತ ಫಿಕ್ಸ್ ಆದಮೇಲೆ ನಾವು ಹೆಂಗಾದ್ರೂ ಮಾಡಿ ಕೊಡಲೇಬೇಕು. ನಮಗೂ ಸ್ಯಾಲ್ರಿ ಬೇಕು, ನಮ್ಮ ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲನೂ ಥಿಂಕ್ ಮಾಡಬೇಕಲ್ವ. ಸೊ ಅದಕ್ಕೆ ನನ್ನ ಹಸ್ಬೆಂಡಿಗೆ ಹೇಳಿದೆ, ಡ್ಯೂಟಿ ಸಿಕ್ಕಿದ್ರೆ ಬನ್ನಿ, ಇಲ್ಲ ಅಂದರೆ ವೆಯ್ಟ್ ಮಾಡಿ ಡ್ಯೂಟಿ ತೊಗೊಳ್ಳಿ, ಆ ಕಡೆ ಈ ಕಡೆ ಡ್ಯೂಟಿ ಆದರೂ ಬನ್ನಿ ಅಂತ ಅಂತೆ. ಓಕೆ ಅಂತ ಅಂದರು. ಬಟ್ ಅವಣ್ಣ ಹೇಗಿದ್ದಾರೆ ಅಂತ ಕೇಳಿದ್ರೆ ಚೆನ್ನಾಗಿದ್ದಾರೆ ಅಂತ ಅಂದರು. ಅವರು ಡ್ಯೂಟಿ ಹೋದರು. ಇಲ್ಲಾಂದರೆ ಫ್ಯಾಮಿಲಿ ಯಾವ ಊರು ಏನು ಎಂತ ನಮ್ಗೆ ಗೊತ್ತಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಬಂದು ಅವ್ರ ಹತ್ರ ನಾನು ತಿಳ್ಕೊಬೇಕು. ಯಾಕಂದ್ರೆ ಒಂದು ನೈಟ್ ಮಾತಾಡೋದೇನೋ ಗೊತ್ತಲ್ಲ. ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ಅವನು ಹೋದ್ರಂತೆ. ಕೆಲವೊಬ್ಬರು ನನ್ನ ಗಂಡನ ಬಗ್ಗೆ ತುಂಬ ಮಾತಾಡ್ತಾರೆ. ಹೆಲ್ಪಿಂಗ್ ನೇಚರ್ ಇಲ್ಲ, ಹೆಲ್ಪ್ ಮಾಡಲ್ಲ, ಮೋಸ ಮಾಡಿ. ನನ್ನ ಗಂಡ ಯಾರೇ ಕಷ್ಟ ಅಂತಂದು ಹೋಗ್ತಾರೆ. ನನ್ನ ಕಷ್ಟ ಬಂದಾಗ ನಾವು ಕೇಳಿದಾಗ ಯಾರೂ ಬರೋಲ್ಲ. ಸೊ ನಾವು ಯಾವನ್ನೂ ಕೇಳಕ್ಕೆ ಹೋಗಲ್ಲ. ಇಷ್ಟೇ ಒಂದು ಸಲ ಕೇಳ್ತೀವಿ, 2 ಸಲ ಕೇಳ್ತೀವಿ. ಅವ್ರು ಮಾಡೋಣ ಅಂತ ಗೊತ್ತಾದ್ಮೇಲೆ ಮತ್ತು ನಾವು ಕೇಳಕ್ಕೆ ಹೋಗೋದಿಲ್ಲ. ಸೊ ಅದೇ ನನಗೂ ಒಂದು ಸಲ ಅನಿಸುತ್ತೆ. ಅದು ಈ ಥರ ಪ್ರಾಬ್ಲಮ್ ಅಲ್ಲ. ಯಾರಾದ್ರು ದುಡ್ಡಿನ ಇದಲ್ಲೆಲ್ಲ ತುಂಬ ಏನು ಮಾಡ್ತಾರೆ, ಕೊಡಿ, ನಾನು ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಅಂತಾರೆ. ನಾನು ಹೇಳಿದ ತಕ್ಷಣ ನನ್ನ ಹಸ್ಬೆಂಡ್ ಇಲ್ಲ ಅಂದರೂ ಬೇರೆಯವ್ರ ಹತ್ರ ಅವ್ರು ಇಸ್ಕೊಂಡು ಹಾಕ್ತಿದ್ರು. ಸೊ ನಾವು ಕಷ್ಟ ಬಂದಾಗ ಇಷ್ಟು ಕೇಳಿದ್ದೀವಿ ಅಂದರೆ ಒಬ್ಬರು ಹೆಲ್ಪ್ ಮಾಡಿಲ್ಲ. ಸೊ ಮತ್ತೇನು ಅಂದರೆ ಇವಾಗ ಏನೋ ಒಂದು ಇಸ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ.
ನಾವು ಕೊಟ್ಟಿರ್ತೀವಿ ಏನೋ ಮಾಡಿರ್ತೀವಿ, ಆಮೇಲೆ ಅವರೆಲ್ಲ ಹೆಂಗೆ ಮಾತಾಡ್ತಾರೋ ಗೊತ್ತಾ, ಅವರಿಗೆ ಅವ್ರು ನಮ್ಮ ಜೊತೆ ಮಾತಾಡಲ್ಲ, ನಾವಾಗೆ ಮಾತಾಡಿಸ್ತೀವಿ. ಮಾತಾಡ್ಸಿದ ಮೇಲೂ ಅವರು ಮತ್ತೆ ಹಾಂ ಮಾತಾಡ್ಸಿದ್ದಾರೆ ಅಂತ ಹೇಳಲ್ಲ, ನಾವು ಏನು ಮಾತಾಡ್ತೀವಿ ಅದಕ್ಕೆ ಹ್ಞೂ ಹಾಂ ಅಷ್ಟೇ, ಬೇರೇನೂ ಇರಲ್ಲ. ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗಿರ್ತಾರೆ. ಆಮೇಲೆ ಅವ್ರು ಸ್ಟೇಟಸ್ ಅಂತೆ ಅದು ಅಂತ ಇದ್ರಂತೆಲ್ಲ ಹಾಕ್ತಾರೆ, ದುಡ್ಡು ಬೇಕಂತಾಗ ಮಾತಾಡ್ತಾರೆ, ಅದಾದಮೇಲೆ ಅವ್ರ ಕೆಲಸ ಮುಗಿದ್ಮೇಲೆ ನಾವು ಹೇಗಿದ್ದೀವಿ ಏನೂ ಮಾತಾಡ್ಸಲ್ಲ ಹಾಗೆ ಅಂತ ಆ ಥರ ನಾವು ಹೇಳ್ಬೋದು ಅಲ್ವ. ಅದಕ್ಕೆ ಬಿಡಿ ಅದೆಲ್ಲ ಬೇಡ. ಅದೇ ಹೆಲ್ಪಿಂಗ್ ಕಷ್ಟ ಅಂದಾಗ ನನಗಾಗಲಿ ನನ್ನ ಗಂಡಂಗಾಗಲಿ ಯಾರು ಏನು ಅವರಂತೂ ಯಾರು ಅಂತಲೇ ಗೊತ್ತಿಲ್ಲ. ಹೋದ್ರು ಓಲ್ಡ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು, ಅವ್ರ ಪ್ರತಿಯೊಂದು ಟ್ರೀಟ್ಮೆಂಟ್ ಅವ್ರಿಗೆ ಏನೇನು ಬೇಕು ಅಂತ ಕೊಡಿಸಿದ್ರು. ಅದಾದಮೇಲೆ ಮತ್ತೆ ಪಾಪ ದುಡ್ಡು ವಾಪಸ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತೆಲ್ಲ ಹೇಳಲ್ಲ, ಕೊಟ್ಟಿದ್ದಾರೆ. ನಾವು ಎಷ್ಟು ಖರ್ಚು ಮಾಡಿದ್ದೆವು ಅಷ್ಟು ಅಮೌಂಟ್ ವಾಪಸ್ ಕೊಟ್ಟಿದ್ದಾರೆ, ಬೇಡ ಅಂದರೂ ಕೊಟ್ಟಿದ್ದಾರೆ. ಡ್ರೈವರ್ ಕಷ್ಟ ಡ್ರೈವರಿಗೆ ಗೊತ್ತಿರುತ್ತೆ, ನಮಗೂ ಸೈಡ್ ಬಿಸ್ನೆಸ್ ಎಲ್ಲ ಇಲ್ಲ. ಅದಕ್ಕೆ ಅವರು ಹುಷಾರಾಗಿರಲಿ, ಚೆನ್ನಾಗಿರಲಿ ಅಂತ ನಾವು ಅಂದ್ಕೊಳ್ಳೋದು. ನಾಳೆ ನಮಗೇನು ದುಡ್ಡಿನ ಹೆಲ್ಪ್ ಎಲ್ಲ ಬೇಡ, ನಮಗೇನೋ ಕಷ್ಟ ಆದಾಗ ನಾವು ಇದ್ದೀವಿ ಅಂತ ಒಂದು ಮಾತಂದ್ರೆ ಸಾಕು ಅಷ್ಟೇ. ಓಕೆ ಫ್ರೆಂಡ್ಸ್, ಅದೇ ಹೇಳೋಣ ಅಂತ ಅಂದ್ಕೊಂಡೆ. ನಿನ್ನೆ ಅದೇ ಫುಲ್ ಅದೇ ಇದಾಯಿತು, ರಾತ್ರಿ 11 ಗಂಟೆ ತನಕ ಅದೇ ಆಗೋಯಿತು. ಸೊ ಈಗ ಅದೇ ಇದರಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಫೋನ್ ಬರ್ತಾ ಇರ್ತಿತ್ತು. ಸೊ ಮತ್ತು 2-3 ಫೋನಲ್ಲೆಲ್ಲ ಒಂದೇ ಫೋನಲ್ವಾ, ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್.